ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಆದ್ಮೇಲೆ ತುಂಬಾ ರಾತ್ರಿ ಹೊತ್ತು ತುಂಬಾ ಡಿಸ್ಕಷನ್ ನಡೀತು. ಯಾಕೆಂದ್ರೆ ಇಲ್ಲಿ ಯಾರೆಲ್ಲ ನಾವು ಹಾಲು ಅಂತ ಅನ್ಕೊಂಡಿದ್ರು ಖಂಡಿತವಾಗ್ಲು ಬೆಳ್ಳಗಿರೋದೆಲ್ಲ ಹಾಲು ಅಲ್ಲ ಮಾರಾಯ. ಯಾಕಂದ್ರೆ ರಿಷಿ ಗೌಡ ಅಂತದ್ದು ಯಾರಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದಾರೋ ಅವರು ಗಿಲ್ಲಿ ಹತ್ರ ಮಾಡಿದ ಒಂದು ಆಕ್ಟಿಂಗ್ ಆಗಿರ್ಬೋದು, ಮಾಡಿದ ಒಂದು ಬಾಂಡಿಂಗ್ ಆಗಿರ್ಬೋದು, ನಾವು ನೋಡಿದಾಗ ಇವ್ರು ತುಂಬಾ ಓಪನ್ ಅಪ್ ಮೈಂಡ್, ಇವ್ರು ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಕಂಟೆಸ್ಟೆಂಟ್, ಫೈರ್ ಬ್ರ್ಯಾಂಡ್ ಎಲ್ಲ ಅನ್ಕೊಂಡಿದ್ವಿ. ಖಂಡಿತವಾಗ್ಲೂ ಅದು ಅಂತಲ್ಲ, ಆ ರೀತಿ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾಳಂದ್ರೆ 10 ನಿಮಿಷ ಹತ್ರ ಇದ್ದಕ್ಕೆ ಅಂಟ್ಕೊಂಡ್ ಕುತ್ಕೊಂತಾನೆ ಗಿಲ್ಲಿ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾಳೆ. ಅದು ಯಾರ ಹತ್ರ ಏನು ಅಂತೆಲ್ಲ ಮಾತಾಡೋಣ. ಅದಾದ್ಮೇಲೆ ಈ ಮೂವರು ರಾಮ ಶ್ಯಾಮ ಭಾಮ ಅಂತೆ ಯಾರ್ಯಾರು ಗೊತ್ತಾ? ಜಾಹ್ನವಿ, ಅಶ್ವಿನಿ ಗೌಡ ಮತ್ತು ನಮ್ಮ ಸುಧೀರ್. ಇವರು ರಾಮ ಶ್ಯಾಮ ಭಾಮ ಅಂತೆ. ಆಕ್ಚುಲಿ ಬಿಗ್ ಬಾಸ್ ಮೇಲೆ ದ ಬಿಗ್ಗೆಸ್ಟ್ ಜೋಕರ್ ಯಾರಾದ್ರೂ ಇದಾರೆ ಅಂದ್ರೆ ಅದು ಕೇವಲ ಕ್ರ್ಯಾಕ್ರ ಸುಧೀರ್ ಮಾತ್ರ. ಖಂಡಿತವಾಗ್ಲೂ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆದಾಗ ಅವ್ರ ವೇಷ, ಅವ್ರ ಭೇಷಣ, ಅವ್ರ ಗೆಟಪ್ ನೋಡಿ ವಾವ್ ಎಂತ ಕಂಟೆಸ್ಟೆಂಟ್ ಮಾರಾಯ ಅಂತ ಅನ್ಕೊಂಡಿದ್ದೆ. ಬಿಗ್ಗೆಸ್ಟ್ ಜೋಕರು, ಬಿಗ್ಗೆಸ್ಟ್ ಜೀರೋ. ಯಾಕಂದ್ರೆ ಬಕೆಟ್ ಹಿಡಿತೇನೆ ಅಂದ್ರೆ ಅವರಷ್ಟು ಬಕೆಟ್ ಬಿಗ್ ಬಾಸ್ ಮನೇಲಿ ಯಾರು ಹಿಡ್ದಿಲ್ಲ ಅನ್ಸುತ್ತೆ. ಆ ರೀತಿ ಬಕೆಟ್ ಹಿಡ್ತೇನೆ. ಮಿಡ್ ನೈಟ್ ಅಲ್ಲಿ ನಡೆದಿದ್ದು ಅದೇ. ಇನ್ನು ಅದಾದ್ಮೇಲೆ ನಮ್ಮ ರಕ್ಷಿತಾ, ಮಲ್ಲಮ್ಮ ಮತ್ತೆ ನಮ್ಮ ಧ್ರುವಂತ್ ಫ್ಯಾಮಿಲಿ ಕುಟುಂಬ ಆಗ್ಬಿಟ್ಟಿದ್ದಾರೆ. ಧ್ರುವಂತ್ ಅವರಿಗೆ ಮಲ್ಲಮ್ಮ ಮಗಳಂತೆ, ರಕ್ಷಿತಾ ಏನೋ ಅಂತೆ. ಆಕ್ಚುಲಿ ಒಂದು ಒಳ್ಳೆ ಕುಟುಂಬ ಸಿನಿಮಾ ಬರ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬರ್ಬೋದು ಅವ್ರ ಜೊತೆಗೆ. ಇನ್ನು ಅದಾದ್ಮೇಲೆ ನಾನು ಹೇಳ್ದಲ್ಲ, ರಾಶಿಕಾಂತ್ ರಿಷಿ ದೊಡ್ಡ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗಿಲ್ಲಿ ಬಗ್ಗೆ. ಖಂಡಿತವಾಗ್ಲು ಅದಂತೂ ತುಂಬಾ ತಪ್ಪು. ಅದಾದ್ಮೇಲೆ ಇವ್ರು ಮಾತಾಡ್ತಾರೆ ರಾಮ ಶ್ಯಾಮ ಭಾಮ ಅಂತೆ. ಖಂಡಿತವಾಗ್ಲು ಇವ್ರು ಏನ್ ಹೇಳ್ತೀನಲ್ಲ, ಈ ಧ್ರುವಂತ್ ಆಗಿರ್ಬೋದು, ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇವ್ರು ಏನಿದ್ದಾರೆ, ಮಲ್ಲಮ್ಮ ಇನ್ಕ್ಲೂಡಿಂಗ್ ಕೂಡ ಇವ್ರು ಏನಿದ್ದಾರೆ ದೊಡ್ಡ ಬಕೆಟ್ ಗ್ಯಾಂಗ್, ಬೆನ್ನಿಂದೆ ಮಾತಾಡೋ ಗ್ಯಾಂಗ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಮತ್ತೆ ಎಪಿಸೋಡ್ ಆದ್ಮೇಲೆ ಮುಖ್ಯವಾಗಿ ಧ್ರುವಂತ್ ಅವರು ರಿಷಿ ಗೌಡ ಅವರು ಮಾತಾಡೋ ಒಂದು ಇದಿದಲ್ಲ, ಅದು ತುಂಬಾ ಯೂಸ್ಲೆಸ್. ನಾನು ಊಹೆ ಮಾಡಿರ್ಲಿಲ್ಲ ರಿಷಿ ಗೌಡ ಆ ರೀತಿ ಮಾತಾಡ್ತಾರೆ ಇನ್ನೊಬ್ಬರ ಬಗ್ಗೆ ಅಂತ. ಇಲ್ಲಿ ತುಂಬಾ ಫ್ರೆಂಡ್ಸ್ ಅಂತೆ, ಅದೇನಾಯ್ತು ಎತ್ತಾಯ್ತು ಅಂತ, ಮಿಡ್ ನೈಟ್ ಅಲ್ಲಿ ಏನೆಲ್ಲ ನಡೀತಂತ ಕ್ಲಿಯರ್ ಕಟ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೇಳ್ತೀನಿ, ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ಲೈವ್ ಅಪ್ಡೇಟ್ ಆಗಿರ್ಬೋದು, ಸಂಡೇ ಅಪ್ಡೇಟ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಗಳು ನಮ್ಮ ಚಾನಲ್ ನಲ್ಲಿ ಆಗಾಗ ಸ್ವಲ್ಪ ಸಿಗ್ತಿರ್ತವೆ. ದಯವಿಟ್ಟು ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ DDTV ಕಾರಣಂತ ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಹೋಗಿ ಅಲ್ಲಿ ಜಾಯಿನ್ ಆಗಿ. ಅಲ್ಲಿ ಜಾಯಿನ್ ಆದ್ರೆ ನಿಮ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಹೋಗಿ ವಿಡಿಯೋಸ್ ಆಗಲಿ, ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಬರ್ಲಿಲ್ಲ ಅಂದ್ರೆ ಕೂಡ ನಿಮ್ಗೆ ಆ ಗ್ರೂಪ್ ಅಲ್ಲಿ ಹಾಕ್ತೀನಿ, ನೀವು ಹೋಗಿ ನೋಡ್ಬೋದು. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಖಂಡಿತವಾಗ್ಲು ಎಪಿಸೋಡ್ ಎಲ್ಲ ಆಗುತ್ತಾ, ಎಪಿಸೋಡ್ ಎಲ್ಲ ಆದ್ಮೇಲೆ ಲೈವ್ ಸ್ಟಾರ್ಟ್ ಆಗುತ್ತೆ 11:10 ಹಂಗೆ. ಆ ಲೈವ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ರಿಷಿ ಗೌಡ ಬಂದಾಗ ಗಿಲ್ಲಿ ಹತ್ರ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ಒಳ್ಳೆ ಓಪನ್ ಅಪ್ ಮೈಂಡ್, ಓಪನ್ ಅಪ್ ಹಾರ್ಟ್, ಅಂತದೇನು ತಿಳ್ಕೊಳಲ್ಲ, ಇವರು ಒಳ್ಳೆ ಕಂಟೆಸ್ಟೆಂಟ್, ಬೆನ್ನಿಂದ ಮಾತಾಡಲ್ಲ ಅಂತ ಅನ್ಕೊಂಡಿದ್ವಲ್ಲ. ಸುಮಾರಾಗಿ 1 ರಿಂದ 1.5 ತಾಸು ಮಾತಾಡಿದ್ದಾರೆ ಧ್ರುವಂತ್ ಹತ್ರ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಧ್ರುವಂತ್ ಬಂದಾಗ ಅವ್ರು ಯಾವಾಗಾದ್ರೆ ಮುಖವಾಡ ಹಾಕೊಂಡು ಬದುಕ್ತಾ ಇದ್ರೆ, ಹೊರಗಡೆ ಕಳ್ಸೋಕೆ ಯಾರ ನೋಡ್ತಾ ಇದ್ರೆ, ಕಾಲ ಆಗೋಗಿದೆ, ಟೈಮ್ ಆಗೋಗಿದೆ, ಇವ್ ಟೈಮ್ ಮುಗೀತು, ಇಲ್ಲಿಗೆ ಯಾರನ್ನ ಕಳಿಸ್ತೀರ ಅಂತ ಕೇಳಿದಾಗ ಅವ್ರ ಹೆಸರನ್ನೇ ಹೇಳ್ತಾರೆ. ಆ ಹೆಸರು ಹೇಳಿದಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ನಾವು ಅನ್ಕೊಂಡಾಗ ಇವ್ರು ಫೈರ್ ಬ್ರ್ಯಾಂಡ್ ಇದ್ದಂಗೆ ಕಂಟೆಸ್ಟೆಂಟ್ ಎಲ್ಲ ಅನ್ಕೊಂಡಿದ್ವಿ. ಯಾವಾಗಾದ್ರೆ ಧ್ರುವಂತ್ ಅವ್ರು ಅವಾಯ್ಡ್ ಮಾಡಿದ್ರು, ಮಾತಾಡಲ್ಲ ಅಂತ, ಆ ಟೈಮಲ್ಲಿ ಸಖತ್ತಾಗಿ ಎಷ್ಟಂದ್ರೆ ನೀನು ಮಾತಾಡ್ಲೇಬೇಕು, ನನ್ನ ಹತ್ರ ಮಾತಾಡ್ಲೇಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೋಗಿ ಮಾತಾಡಿ ಸುಮಾರು 1.5 hour ಮಾತಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬಂತ ಗೊತ್ತಾ ಟಾಪಿಕ್, ಮುಖ್ಯವಾಗಿ ಸ್ಪಂದನ್ ಅವರು ನೀವು ರಿಯಾಕ್ಟ್ ಮಾಡಿದ ರೀತಿ ನನಗೆ ಇಷ್ಟ ಆಗ್ಲಿಲ್ಲ, ಅರ್ಥ ಆಗ್ಲಿಲ್ಲ, ಏನಕ್ಕೆ ರಿಯಾಕ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಅವರು ಸಂಕ್ಷಿಪ್ತವಾಗಿ, ನಿಧಾನವಾಗಿ, ಕೂಲಾಗಿ ಎಲ್ಲ ನಾಟಕ ಅಂತ ಹೇಳ್ತಾನೆ. ಧ್ರುವಂತ್ ನಿಜವಾಗ್ಲೂ ಎಷ್ಟು ಡಬಲ್ ಫೇಸ್ ಅಂದ್ರೆ ಊಹೆ ಮಾಡಕ್ಕಾಗಲ್ಲ. ನೀವು ನೈಟ್ ಅಷ್ಟೆಲ್ಲ ಡಬಲ್ ಫೇಸ್ ಮಾತಾಡ್ತಾನೆ. ಕಾರಣ ಏನ್ ಗೊತ್ತಾ, ನೀವು ಡೇ ಎಪಿಸೋಡ್ ನೋಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ನನ್ನ ರಾಂಗ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ರಾಂಗ್ ಆಗಿ ಹೋಗ್ತಾ ಇದೆ, ಈ ಶೋ ಬೇಡ, ಏನು ಬೇಡ, ನಾನು ಕ್ವಿಟ್ ಮಾಡ್ತೀನಿ ಅಂತ ಧ್ರುವಂತ್ ಅವರು ನೈಟ್ ಅಲ್ಲಿ ಏನ್ ಮಾತಾಡಿದ್ರು ಗೊತ್ತಾ, ನಾನು ಪ್ರತಿ ಕ್ಷಣ ಅನುಭವಿಸ್ತಾ ಇದ್ದೀನಿ, ಪ್ರತಿ ಕ್ಷಣ ಲವ್ ಮಾಡ್ತಾ ಇದ್ದೀನಿ, ಪ್ರತಿ ಕ್ಷಣ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ, ನನ್ನಷ್ಟು ಇಷ್ಟಪಡೋರು ಯಾರು ಇಲ್ಲ, ಬಿಗ್ ಬಾಸ್ ನನಗೊಂದು ದೇವರು, ಬಿಗ್ ಬಾಸ್ ಒಂದು ದೈವ, ಬಿಗ್ ಬಾಸ್ ನನಗೆ ಅದು ಉಸಿರು, ನಾಡು, ಮುತ್ತು, ಅನ್ನ, ಊಟ ಎಲ್ಲ ಅಂತ ಹೇಳ್ಕೊಂಡ್ ಬರ್ತಾನೆ.
ಡೇ ಟೈಮಲ್ಲೇನೋ ಆ ರೀತಿ ಮಾತಾಡ್ತಾನೆ, ನೈಟ್ ಟೈಮಲ್ಲೇನೋ ಈ ರೀತಿ ಮಾತಾಡ್ತಾರೆ. ಯಾವ್ದು ಇವ್ರು ಯಾವ್ದು ಕರೆಕ್ಟ್ ಅಂತ ಅರ್ಥ ಆಗ್ತಿಲ್ಲ. ಆ ರೀತಿ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಅವ್ರ ಕಾನ್ವರ್ಸೇಷನ್ ಆದಾಗ ನಮ್ ಬಕೆಟ್ ಗ್ಯಾಂಗ್ ಆಮೇಲೆ ಮಾತಾಡ್ತೀನಿ. ಬಕೆಟ್ ಗ್ಯಾಂಗ್ ಅಂದ್ರೆ ಯಾರಲ್ಲ, ಅದೇ ಇವ್ರು ಇದಾರಲ್ಲ ಬೆನ್ನಿಂದ ಮಾತಾಡೋ ಗ್ಯಾಂಗ್, ಅಶ್ವಿನಿ ಮತ್ತು ನಮ್ಮ ಜಾಹ್ನವಿ, ಸುಧೀರ್, ಧ್ರುವಂತ್ ಅವ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಇವರಿಬ್ಬರ ಕಾನ್ವರ್ಸೇಷನ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಧ್ರುವಂತ್ ಅವರು ಋಷಿಗೌಡ ಅವ್ರಿಗೆ ಈ ರೀತಿ ಎಲ್ಲ ಆಯ್ತು, ಈ ರೀತಿ ರಿಯಾಕ್ಟ್ ಮಾಡ್ತೇನೆ, ಎಪಿಸೋಡ್ ಮಾತ್ರ ನೋಡಿರ್ತೇನೆ, ಬಟ್ ನಾನು ಅದೆಲ್ಲ ನಾನು ಮುಖವಾಡ ಹಾಕೊಂಡಿಲ್ಲ, ನಾನು ಸರಿ ಇದ್ದೀನಿ ಅಂತ ಕಂಪ್ಲೀಟ್ ಡಬಲ್ ಫೇಸ್ ಡಬಲ್ ಸ್ಟ್ಯಾಂಡರ್ಡ್ ಧ್ರುವಂತ್ ಅವ್ರು ಖಂಡಿತವಾಗ್ಲು. ಹೇಳ್ಬೇಕಾದ್ರೆ ಹೇಳ್ತಾರೆ ಇಲ್ಲಿ ಏನಾಯ್ತು ಅಂತ. ನಾನು ಮಾಳುಗೆ ಹೇಳ್ದೆ, ಮಾಳು ಕೇಳಲಿಲ್ಲ ಹಂಗದು. ಬಟ್ ಅವ್ರ ಇಂಟೆನ್ಷನ್ ಆಯ್ತಂದ್ರೆ ಜಗಳ ಆಡ್ಲೇಬೇಕು, ಆ ರೀತಿ ಇತ್ತು ಅವ್ರ ಇಂಟೆನ್ಷನ್, ಆದ ಕಾರಣ ಆ ರೀತಿ ಆಯ್ತು ಅಂತ ಅವ್ರು ಹೇಳ್ತಾರೆ. ಅದೆಲ್ಲ ಹೇಳ್ತಾ ಒಂದೊಂದು ಬರ್ತಾರೆ. ಇಲ್ಲಿ ಏನ್ ಗೊತ್ತಾ ಟ್ವಿಸ್ಟ್ ಏನ್ ಗೊತ್ತಾ, ಸ್ಪಂದನ ಮತ್ತು ನಮ್ಮ ರಿಷಿಗೌಡ ಇಬ್ರು ಫ್ರೆಂಡ್ಸ್ ಅಂತಲ್ಲಿ ಫ್ರೆಂಡ್ಸ್ ಆದ್ರೂ ಕೂಡ ಸ್ಪಂದನ ಅವರು ತಲೆ ಹೊಡೆದಾಕ್ತಾರೆ, ಐ ಮೀನ್ ಅದೇ ಡಬ್ಬ ಹೊಡೆದಾಕ್ತಾರೆ ಡೇ ಎಪಿಸೋಡ್ ಅಲ್ಲಿ. ಅದಾದ್ಮೇಲೆ ನೀವು ಹೇಳ್ತಾರ ಅವಾಗ ನಾನು ಸ್ಪಂದನ ಫ್ರೆಂಡು, ಸ್ಪಂದನೆಗೂ ಆ ರೀತಿ ನೀವು ರಿಯಾಕ್ಟ್ ಮಾಡಿದ್ಕೆ ನನ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿಮ್ಗೆ ಹೊಡೆದಾಕಿನಂತ. ಏನಮ್ಮ ನಾವು ಏನಾದ್ರು ಹೊರಗಡೆಯಿಂದ ಟಾಸ್ಕ್ ಎಲ್ಲ ನೋಡಿ, ಐ ಮೀನ್ ಎಪಿಸೋಡ್ಸ್ ಎಲ್ಲ ನೋಡಿ, ಎಲ್ಲ ಲೈವ್ಸ್ ಗಳೆಲ್ಲ ನೋಡಿ ಅವ್ರು ಲೈಕ್ ಆಗಿರಲ್ಲ, ಆ ಕಾರಣಕ್ಕೆ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಅನ್ಕೊಂಡಿದೀನಿ. ಅಲ್ಲ ಅಂತೆ, ಸ್ಪಂದನ ಫ್ರೆಂಡ್ ಅಂತೆ, ಆ ಕಾರಣಕ್ಕೆ ಇವ್ರು ಆ ರೀತಿ ಮಾಡಿದ್ರಂತೆ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಧ್ರುವಂತ್ ಅವರು ಕ್ವಶನ್ ಅವ್ರಿಗೆ ಒಂದು ಸಜೆಷನ್ ಕೊಡ್ತಾರೆ. ಏನಂತ, ಇಲ್ಲಿರೋದು ಎಲ್ಲರೂ ಒಳ್ಳೆಯರಲ್ಲ, ಸುಮ್ಮನೆ ನೀನು ಹಚ್ಕೋಬೇಡ, ಸುಮ್ಮನೆ ಇದು ಮಾಡ್ಕೋಬೇಡ, ಯಾಕಂದ್ರೆ ಒಂದಿನ 2 ದಿನ ಇದ್ದೋಗೋರು ಅವ್ರನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಧ್ರುವಂತ್ ಅವರು ಋಷಿಗೌಡಗ ಒಂದು ಸಜೆಷನ್ ಪಾಸ್ ಮಾಡ್ತಾನೆ, ಈ ರೀತಿ ಇರ್ಬೇಕು, ಈ ರೀತಿ ಆಗ್ಬೇಕಂತ. ಆ ಟೈಮಲ್ಲಿ ಏನಂತಾರೆ ಅಂದ್ರೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾಳೆ ಯಾರು, ನಮ್ಮ ಋಷಿಗೌಡ. ನಾನೇನೋ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಹತ್ರ ಇದ್ದೆ, ಟೈಮ್ ಪಾಸ್ಗೆಲ್ಲ ಮಾತಾಡ್ತಾ ಇದ್ದೆ, 10 ನಿಮಿಷ ಹತ್ರ ಇದ್ದಿದ್ಗೆ ಅಂಟ್ಕೊಂಡು ತಿರುಗಾಡ್ತಾನೆ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡೋದು. ಅದು ಯಾರ ಮೇಲೂ ಅಲ್ಲ, ಗಿಲ್ಲಿ ಮೇಲೇನೆ. ಯಾಕಂದ್ರೆ ಅವ್ರ ಹತ್ರ ಕ್ಲೋಸ್ ಆಗಿದ್ದು, ಅವ್ರ ಹತ್ರ ಮಾತಾಡಿದ್ದು, ಅವ್ರ ಹತ್ರ ಇದ್ದಿದ್ದು ಗಿಲ್ಲಿ ಬಿಟ್ರೆ ಬೇರೆ ಯಾರು ಅಲ್ಲ. ಖಂಡಿತವಲ್ಲಿ ನಡೆದಿದ್ದು ಅದೇ. ಆ ಕಾರಣಕ್ಕೆ ಅವ್ರು ಏನಂತಾರೆ ಅಂದ್ರೆ ನನ್ನ ಹತ್ರ ಅಂಟ್ಕೊಂಡು ತಿರುಗಾಡ್ತಾರೆ. ಅಲ್ಲ ಮೇಡಮ್ ಅವರೇ, ನಿನ್ಗೆ ಬಂದಿದ್ರ, ನೀವೇ ಹತ್ರ ಬನ್ನಿ, ಡ್ಯಾನ್ಸ್ ಮಾಡ್ಬೇಡಿ, ಕಾಫಿ ಕುಡಿಸು, ನನಗೆ ಅದು ಮಾಡು ಇದು ಮಾಡು ಅಂತೆಲ್ಲ ಮಾತಾಡಿ, ಇವಾಗ ನೋಡಿದ್ರೆ ನೈಟ್ ಟೈಮ್ ಮಿಡ್ ನೈಟ್ ಟಾಲ್ಕಲ್ಲಿ ಈ ರೀತಿ ಮಾತಾಡಿದಾಗ ನಿಮ್ಮನ್ನ ಇನ್ನ ಈಗ ತಾನೇ ಹೋಗಿದ್ದೀರಾ, ನಿಮ್ಮಲ್ಲಿ 1% ಕೂಡ ಅದೇನಂತ ಲಾಯಲಿಟಿ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇವರು ಅಲ್ಲಿ ಗಿಲ್ಲಿ ಹತ್ರ ಒಳ್ಳೆರಾಗಕ್ಕೆ ಗಿಲ್ಲಿ ಅಂತ, ಅದೇ ಗಿಲ್ಲಿಗಿರೋ ಒಂದು ಕ್ರೇಜ್ ಆಗಿರ್ಬೋದು, ಗಿಲ್ಲಿಗಿರೋ ಒಂದು ಬಜ್ ಆಗಿರ್ಬೋದು, ಅವ್ರ ಹತ್ರ ತಗೋಬೇಕಂತ ಅವ್ರ ಹತ್ರ ಗಿಲ್ಲಿ ಹತ್ರ ಎಲ್ಲ ಹೋಗ್ತಾರೆ. ಗಿಲ್ಲಿ ಹತ್ರ ಮುಗಿದ ಮೇಲೆ ಈಗ ಧ್ರುವಂತ್ ಕೆಟ್ಟನಾಗಿದೆ ಅಂತಾನೆ, ಧ್ರುವಂತನ ಒಳ್ಳೆ ಮಾಡ್ಕೋಬೇಕಂತ ಧ್ರುವಂತ್ ಹತ್ರ ಗಿಲ್ಲಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಇದು ರಾಂಗ್ ಆಗಿ ಪೋಟ್ರಿ ಆಗುತ್ತೆ, ಇವ್ರನ್ನ ಉಳಿಸೋದು ಕಷ್ಟ ಆಗುತ್ತೆ. ನಾವು ನಿನ್ನೆ ನೋಡಿದ್ವಲ್ಲ ಡಬ್ಬೆ ಹೊಡೆದಾಕೋದು, ಆ ಡಬ್ಬೆ ಎಲ್ಲ ಖಾಲಿ ಡಬ್ಬೆ ಅದ್ರಾಗ ಏನು ಇಲ್ಲ, ಬೊಬ್ಬಡೆ ಎಲ್ಲ ಖಾಲಿ ಅಂತ ಅನಿಸ್ತಾ ಇದೆ. ನನಗೆ ನೈಟ್ ನೋಡಿದಾಗ ತುಂಬಾ ಬೇಜಾರು ಕೂಡ ಆಯ್ತು. ಯಾಕಂದ್ರೆ ನಾನು ಊಹಿಸಿರ್ಲಿಲ್ಲ. ಈಗ ನಾವು ಒಬ್ಬ ಕಂಟೆಸ್ಟೆಂಟ್ ಬಂದಾಗ ಇವ್ರು ಸೂಪರ್ ಗುರು, ಇವ್ರು ಚೆನ್ನಾಗಿ ಆಡ್ತಾರೆ ಗುರು ಅಂತ ಅನ್ಕೊಂತೀವಲ್ಲ, ಆ ರೀತಿ ಅಲ್ಲ ಅವರು, ಆ ರೀತಿ ಇದ್ದಾರೆ. ಈ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ನಾನು ನೋಡಿದಾಗ ರಿಷಿಗೌಡ ಡಬಲ್ ಫೇಸ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಿಡ್ ನೈಟ್ ನಾನು ನೋಡಿದಾಗ ನಂಗೆ ಅನ್ಸಿದ್ದು ಅದನ್ನೇ. ಯಾಕಂದ್ರೆ ಅವರು ಗಿಲ್ಲಿಗೆ ಯಾವ ರೀತಿ ಕ್ರೇಜ್ ಇದೆ, ಗಿಲ್ಲಿಗೆ ಯಾವ ರೀತಿ ಇದೆ ಹೊರಗಡೆ ಕ್ರೇಜ್ ಅಂತ ಎಲ್ಲ ಗೊತ್ತಿದೆ. ಆದ್ರೂ ಕೂಡ ಅಲ್ಲಿ ಹೋಗಿ 10 ನಿಮಿಷ ಹತ್ರ ಇದ್ದಕ್ಕೆ ಅಂಟ್ಕೊಂಡು ತಿರುಗಾಡ್ತಾನೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ಇದು ಯಾವ ಲೆಕ್ಕ ಮೇಡಮ್? ಅವ್ರೇ ನಿಮ್ಮನ್ನ ಕೇಳಿದ್ರ, ಇದು ಮಾಡಿದ್ರ, ನೀವು ಹತ್ರ ಹೋಗ್ತಾ ಅವ್ರ ಹತ್ರ ಬರ್ತಾ ಇದ್ರೆ, ದಿಸ್ ಈಸ್ ನಾರ್ಮಲ್. ಇನ್ನು ಅದಾದ್ಮೇಲೆ ನಮ್ಮ ಬಕೆಟ್ ಗ್ಯಾಂಗ್ ವಿಷಯಕ್ಕೆ ಬರೋಣ. ಕಂಪ್ಲೀಟ್ಲಿ ಗ್ರೂಪ್ ಆಗ್ಬಿಟ್ಟಿದಪ್ಪ, ತಲೆನೇ ಕಟ್ಸ್ಕೊ. ಇನ್ಮೇಲೆ ಗ್ರೂಪಿಸಮ್ ಗೇಮ್ ನಡೀತೆ ಪಕ್ಕ 100%. ಇಲ್ಲಿ ಏನ್ ಗೊತ್ತಾ, ಮಲ್ಲಮ್ಮ, ಧ್ರುವಂತ್, ರಕ್ಷಿತಾ ಇವ್ರು ಒಂಥರ ಸಪ್ರೇಟ್ ಗ್ರೂಪ್, ಅಂದ್ರೆ ಫ್ಯಾಮಿಲಿ ಎಂಟರ್ಟೈನರ್, ಫ್ಯಾಮಿಲಿ ಗ್ರೂಪ್ ಇದ್ದಂಗೆ. ಅದಾದ್ಮೇಲೆ ಈ ಕಡೆ ಒಂದು ಗ್ರೂಪ್ ಐತಿ, ಯಾರು ಹೇಳಿ, ಅಶ್ವಿನಿ, ಜಾಹ್ನವಿ, ಸುಧೀರ್, ರಾಶಿ, ಅದ್ರ ಜೊತೆಗೆ ಮತ್ತೆ ಧ್ರುವಂತ್ ಕೂಡ ಬರ್ತಾರೆ. ಮಲ್ಲಮ್ಮ, ರಕ್ಷಿತಾ ಜೊತೆಗೆ ಬರಲ್ಲ, ಇವ್ರು ಮಾತ್ರ ಬರ್ತಾರೆ. ಮೇನ್ ಲೀಡ್ ರೋಲ್ಸ್ ಅಂದ್ರೆ ಅಲ್ಲಿ ಅಶ್ವಿನಿ ಗೌಡನೇ. ಅದಕ್ಕೆ ರಾಜಮಾತ ಲೀಡ್, ಆ ಗ್ರೂಪ್ ಲೀಡ್ರು ಯಾರು, ನಮ್ಮ ಅಶ್ವಿನಿ ಗೌಡ ಆದ್ರೆ ಅದಕ್ಕೆ ಅಸಿಸ್ಟೆಂಟ್ ಜಾಹ್ನವಿ, ದೊಡ್ಡ ಜೋಕರ್ ನಮ್ಮ ಸುಧೀರ್. ನಿಜವಾಗ್ಲು ಯಾವ ರೀತಿ ಜೋಕರ್ ಅಂದ್ರೆ ಅಬ್ಬಾ, ಎಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ದಾಸನಾಗಿ ಮಾಡ್ಕೊಟ್ಟಿದ್ದಾರೆ. ಮೇಡಮ್ ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ, ನಿಮ್ಮ ಗೆಲುವೆ ನನ್ನ ಗೆಲುವು ಅನ್ನೋ ಲೆವೆಲ್ಗೆ ಇಳಿಬಿಟ್ಟಾರೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ನೈಟ್ ನೋಡಿದಾಗ. ಇವ್ರು ಮಾತಾಡ್ತಾರೆ, ನನಗೆ ಯಾರ ಹತ್ರ ಕಂಫರ್ಟ್ ಇಲ್ಲ, ನನ್ಗೆ ಯಾರ ಹತ್ರ ಕಂಫರ್ಟ್ ಝೋನೇ ಇಲ್ಲ,
ನಾವೇ ಮೂವರು ಮಾತ್ರ ತುಂಬಾ ನಂಗೆ ಕಂಫರ್ಟ್. ನಾವು ರಾಮ ಶ್ಯಾಮ ಬಾಮ ಇದ್ದಂಗೆ ನಾವು ಮೂವರು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರ್ ರಾಮನೋ ಯಾರ್ ಶ್ಯಾಮನೋ ಯಾರ್ ಬಾಮನೋ ನೀವೇ ಕಮೆಂಟ್ ಮಾಡಿ. ಇದಂತೂ ಸತ್ಯ. ಇದು ಎಪಿಸೋಡ್ ಬರುತ್ತಿಲ್ಲ ನಂಗೆ ಗೊತ್ತಿಲ್ಲ, ನಾನು ನೈಟ್ ನೋಡಿದಾಗ ಮಾತ್ರ ಆಗಿದ್ದಿದೆ. ಈ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ರಾಮ ಶ್ಯಾಮ ಬಾಮ ಅಂತ ಈ ಮೂವರು, ಅಶ್ವಿನಿ ಗೌಡ, ಜಾಹ್ನವಿ ಮತ್ತೆ ನಮ್ಮ ಸುಧೀರ್ ಅವರು. ಜೋಕರ್ ಸುಧೀರ್, ಕ್ರ್ಯಾಕರ್ ಸುಧೀರ್ ಅಲ್ಲ, ಜೋಕರ್ ಸುಧೀರ್. ಇದ್ಮೇಲೆ ಜೋಕರ್ ಸುಧೀರ್ ಅವ್ರು ಮಾತಾಡ್ತಾರೆ. ಎಷ್ಟಂದ್ರೆ ಯಾರ ಬಗ್ಗೆ ಮಾತಾಡಲಿ ಹೇಳಿ, ಗಿಲ್ಲಿ ಬಗ್ಗೆ ಮಾತಾಡ್ತಾರೆ. ಅವ್ನ್ ಗಿಲ್ಲಿಗೆ ಹಂಗೆ ಆಗ್ಬೇಕಾಯ್ತು, ಗಿಲ್ಲಿಗೆ ಚಪ್ಪಳಿ ಹಿರಿಮೇಲೆ ಸಿಕ್ಕತ್ತಂತೆ, ಗಿಲ್ಲಿಗೆ ಹಂಗೆ ಆಗ್ಬೇಕಾಯ್ತು. ಕಾವ್ಯ ಅವಾಯ್ಡ್ ಮಾಡ್ಬೇಕು. ಕಾವ್ಯ ಬಗ್ಗೆ ಕೂಡ ಮಾತಾಡ್ತಾರೆ. ಕಾವ್ಯ ನೋಡು ಗಿಲ್ಲೇ ದೂರ ಆಗಿದ್ಕೆ ಯಾವ ರೀತಿ ಆಡ್ತಾಳೆ ನೋಡು, ಯಾವ ರೀತಿ ಮಾತಾಡ್ತಾಳೆ ನೋಡು, ಅವ್ರ ಬಗ್ಗೆನೂ ಮಾತಾಡ್ತಾರೆ. ಅದಾದ್ಮೇಲೆ ಧ್ರುವ ಅಂತೂ ನಮ್ಮ ರಿಷಿಗೌಡ ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆನೇ ಮಾತಾಡ್ತಾರೆ. ಏನೋ ತುಂಬಾ ಟೈಮ್ ಆಯ್ತು, ತುಂಬಾ ಇದು ಮಾಡ್ತಾ ಇದಾರೆ, ತುಂಬಾ ಡಿಸ್ಕಸ್ ಮಾಡ್ತಾ ಇದಾರೆ, ಆಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ. ಇಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡೋದಾಯ್ತು. ನಿಮ್ಮ ಸ್ಟ್ರಾಟಜಿ, ನಿಮ್ಮ ಗೇಮ್ ಆಡ್ರಮ್ಮ ಅಂತ ಕಿಚ್ಚ ಸಾರು ಸಾಟರ್ಡೆ ಎಪಿಸೋಡ್ ಸಂಡೇ ಎಪಿಸೋಡ್ ಎಷ್ಟೇ ಬಡ್ಕೊಂಡ್ರು ಇವ್ರು ಬದಲಾಗೋ ಚಾನ್ಸೇ ಇಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಪ್ರತಿಯೊಬ್ಬರ ಬಗ್ಗೆನೂ ರಘು ಬಗ್ಗೆ ಮಾತಾಡಿದ್ರು, ಆಮೇಲೆ ಗಿಲ್ಲಿ ಬಗ್ಗೆ ಮಾತಾಡಿದ್ರು, ಕಾವ್ಯ ಬಗ್ಗೆ ಮಾತಾಡಿದ್ರು, ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅವ್ರನ್ನೇ ಆಳ್ಸಿದ್ರು. ಮಲ್ಲಮ್ಮನ ಮತ್ತೆ ರಕ್ಷಿತನ ಮತ್ತೆ ಟಾರ್ಗೆಟ್ ಮಾಡ್ತಾರೆ ಮರ ಇವ್ರು. ನಿಜವಾದ ಮತ್ತೆ ಟಾರ್ಗೆಟ್ ಮಾಡ್ತಾ ಇದಾರೆ. ರಕ್ಷಿತನ ಮಲ್ಲಮ್ಮನ ಮತ್ತೆ ಆಳಿಸ್ತಾ ಇದಾರೆ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಚಂದ್ರಪ್ರಭನ್ನ ಮಾತಾಡಿದ್ರು. ಹೀಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಬಗ್ಗೆನಲ್ಲಿ ಯಾರ ಬಗ್ಗೆನೂ ಬಿಡ್ತಾ ಇಲ್ಲ. ಆ ರೀತಿ ಬೆನ್ನಿಂದ ಕೂತ್ಕೊಂಡು ಬೆನ್ನಿಂದ ಮಾತಾಡೋ ಸ್ಟಾರ್ಟ್ ಮಾಡಿದಾರೆ ಗ್ಯಾಂಗು. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಸುಧೀರ್ ಅವ್ರು ಇದಲ್ಲ, ಅದೇನ್ ಪ್ರಾಸನೋ ಅದೇನ್ ಮಾತೇನು ಗೊತ್ತಿಲ್ಲ. ಇದೇನಂದ್ರೆ ಬೋನ್ಸ್ ಅಲ್ಲಿ ವೀಕ್ ಅಂತೆ, ಮೈಂಡ್ ಅಲ್ಲಿ ಪೀಕ್ ಅಂತೆ. ಏನ್ ಪೀಕ್ ತಾನೋ ನನಗಂತೂ ಒಂದು ಗೊತ್ತಿಲ್ಲ. ಅದೇನೋ ಹೇಳಿದ್ರಲ್ಲ ಬೋನ್ಸ್ ಅಲ್ಲಿ ವೀಕು ಅಂತ ಹೇಳ್ದಲ್ಲ ಇದ್ರೋ ಆ ಸ್ಟೇಟ್ಮೆಂಟ್ ಪಾಸ್ ಆದಾಗ ಪ್ರತಿಯೊಂದಕ್ಕೂ ಏನೋ ಒಂದು ಮಾತು ಹೇಳೋದು. ಯಾವ ರೀತಿ ಅಂದ್ರೆ ಸಿಲ್ಲಿ ಜೋಕು ದೊಡ್ಡ ಜೋಕರ್ ತರ ಕಾಣ್ತಾ ಇದ್ದಾರೆ. ಅದೇನೋ ಬೋನ್ಸು ವೀಕ್ ಅಂತೆ, ಮೈಂಡ್ಸು ಪೀಕ್ ಅಂತೆ. ಯಪ್ಪ ಸವಾಸ. ಇನ್ನು ಅದಾದ್ಮೇಲೆ ನಾನು ಮುಖ್ಯವಾಗಿ ರಿಷಿಗೌಡ ಮಾತಾಡ್ದಲ್ಲ, ರಾಮ ಶ್ಯಾಮ ಬಾಮ ಆಯ್ತು, ಗಿಲ್ಲಿ ಅಂಟ್ಕೊಂಡು ತಿರ್ಗೋದಂತೂ. ಮಿಡ್ ನೈಟ್ ಅಲ್ಲಿ ಮುಖ್ಯವಾಗಿ ನಮ್ಮ ಮಲ್ಲಮ್ಮ ಮತ್ತು ರಕ್ಷಿತಾ ಧ್ರುವಂತ ಅವರು ತುಂಬಾ ಮಾತಾಡ್ತಾರೆ. ಯಾರು ನಂಬಕ್ ಹೋಗ್ಬೇಡಿ, ನನ್ ಮಾತ್ರ ನಂಬಿ, ನಾನೇ ಕರೆಕ್ಟು, ಎಲ್ಲರೂ ಸುಳ್ಳು ಹೇಳ್ತಾರೆ, ನಾನು ಮಾತ್ರ ನಿಜ ಹೇಳ್ತಾನೆ ಅನ್ನೋ ಲೆವೆಲ್ಗೆ ಪೋರ್ಟ್ರೇ ಮಾಡ್ಕೊಳ್ತಾ ಇದ್ದಾನೆ ಧ್ರುವಂತು. ಅದೆಲ್ಲೂ ಸರಿ ಕಾಣ್ತಾ ಇಲ್ಲ. ಅದು ಕ್ಲಿಯರ್ ಕಟ್ ಆಗಿ ನಾಟಕೀಯ ಅಂತ ನಮ್ಗೇನೆ ಕಾಣಿಸ್ತಾ ಇದೆ. ಅದು ಮುಂದಿನ ದಿನ ಗೊತ್ತಾಗುತ್ತೆ ಏನಂತ. ಈಗ ನೀನು ರಿಷಿಗೌಡ ಹತ್ರ ಕಾನ್ವರ್ಸೇಷನ್ ಆಗುತ್ತೆ, ಎಲ್ಲರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ತಗೊಂಡು ನಿನಗೆ ಅನ್ಸಿದ್ದು ನೀನ್ ಸುಮ್ಮನೆ ಇದ್ರೆ ಅದು ಚೆನ್ನಾಗಿರುತ್ತೆ. ಅದನ್ನ ತಗೊಂಡೋಗಿ ಸೇಮ್ ಮ್ಯಾಚ್ ಮತ್ತೆ ಬಕೆಟ್ ಗ್ಯಾಂಗ್ ಅಶ್ವಿನಿ ಮತ್ತು ಜಾಹ್ನವಿ ಮತ್ತು ಸುಧೀರ್ ಹತ್ರ ಹೋಗಿ ಹೇಳ್ತಾರೆ. ಹಿಂಗ್ ಹೇಳಿದ್ರು ಅವರು ನಮ್ಮ ಡಬ್ಬಗಳೆಲ್ಲ ಡಬ್ಬ ಹೊಡೆದಾಕಿದ್ರಲ್ಲ, ಅದು ಅವ್ರ ಒಪಿನಿಯನ್ ಅಲ್ಲಂತೆ, ಬೇರೆಯವ್ರ ಒಪಿನಿಯನ್ ಅಂತೆ. ಒಂದ್ಸಲ ಹೌದು ಅಂತಾರೆ, ಒಂದ್ಸಲ ಇಲ್ಲ ಅಂತಾರೆ, ಒಂದ್ಸಲ ನನ್ನ ಒಪಿನಿಯನ್ ಅಂತಾರೆ, ಒಂದ್ಸಲ ಬಿಗ್ ಬಾಸ್ ಒಪಿನಿಯನ್ ಅಂತಾರೆ. ಅದಲ್ಲಂತೆ, ನಾವು ಆ ರೀತಿ ಅಲ್ಲಂತೆ, ನಾವು ಕರೆಕ್ಟ್ ಇದೀವಂತೆ, ನಾವೇ ಚೆನ್ನಾಗಿದೀವಂತೆ, ನಾವೇ ಚೆನ್ನಾಗಿ ಆಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿ ಅವ್ರ ಹತ್ರ ಹೇಳ್ತಾನೆ ಹೋಗಿ ಧ್ರುವಂತವ್ರು. ಇಲ್ಲಿ ಏನ್ ಗೊತ್ತಾ, ಮೇನು ರಿಷಿಗೌಡ ಡಬಲ್ ಸ್ಟ್ಯಾಂಡರ್ಡ್ ಡಬಲ್ ಫೇಸ್ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಗುರು. ಅವರು ಮಾತಾಡೋದೆಲ್ಲ ಅವ್ರು ಮಾಡೋದೆಲ್ಲ ಅದು ರಿಯಾಲಿಟಿ ಅಲ್ವೇ ಅಲ್ಲ. ಅದು ಅವ್ರ ವ್ಯಕ್ತಿತ್ವನೋ ಅದೇನೋ ಗೊತ್ತಿಲ್ಲ, ಬಟ್ ಡಬಲ್ ಫೇಸ್ ಅಂತ ತುಂಬಾ ಚೆನ್ನಾಗಿ ನಿನ್ನೆ ಮಿಡ್ ನೈಟ್ ಅಲ್ಲಿ ಕಾಣ್ತು. ಇನ್ನು ಇವ್ರಂತ ನಮ್ಮ ಅದೇ ಅಶ್ವಿನಿ ಗೌಡ, ಜಾಹ್ನವಿ ಅವರು, ಸುಧೀರ್ ಅವರು ಇದಾರಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಿದ್ದೆ ಅದು ಕೂಡ ನೆಗೆಟಿವ್ ಆಗಿ ಮಾತಾಡ್ತಾರೆ. ಪಾಸಿಟಿವ್ ಅಂತೂ ಅಲ್ಲೇ ಅಲ್ಲ. ಇವ್ರು ಸ್ವಲ್ಪನೂ ಪಶ್ಚಾತ್ತಾಪ ಇಲ್ವೇ ಇಲ್ಲ. ಆ ರೀತಿ ಎಲ್ಲ ಮಾತಾಡ್ತಾ ಇದಾರೆ. ಕೆಲವು ಸಲ ಅಂತೂ ಇವ್ರು ಮಾತಾಡೋ ಮಾತುಗೆ ಇವರು ದಾಸ ಆಗ್ಬಿಟ್ಟಾನೆ ಜಾಹ್ನವರಿಗೆ. ಮೇಡಮ್ ಅಂತ. ಅವರು ಬಟ್ಟೆ ಕೊಡು ಒಗ್ದಾಕ್ತೀನಿ, ಆ ಶರ್ಟ್ ಕೊಡು ಒಗ್ದಾಕ್ತೀನಿ, ಅದು ಕೊಡು ಒಗ್ದಾಕ್ತೀನಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ, ಸುದಿ ಅಣ್ಣ ನೀನು ಥ್ಯಾಂಕ್ಸ್ ಅಣ್ಣ, ಸುದಿ ಅಣ್ಣ ನಮ್ಮ ಜೊತೆಗೆ ಇರ್ತೀಯ ಅಣ್ಣ, ನೀನು ಥ್ಯಾಂಕ್ಸ್ ಅಣ್ಣ. ಡೇ ಶಿಫ್ಟ್ ಎಪಿಸೋಡ್ ಅಲ್ಲಿ ಆಯ್ತಲ್ಲ, ಅವ್ರ ಹತ್ರ ಆರ್ಗ್ಯುಮೆಂಟ್ ಆದಾಗ ಸುಧೀರ್ ಅವರು ಆ ರೀತಿ ಮಾತಾಡಿ ತಪ್ಪು ಅಂತ ಹೇಳಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಣ್ಣ, ನಿನ್ನ ಹಗ್ ಮಾಡ್ಕೊಂಡು ಅಳಬೇಕು ಅನ್ಕೊಂಡಿದ್ದೆ. ಎಷ್ಟು ಉಬ್ಬಿಸ್ತಾರೆ, ಎಷ್ಟು ಮೇಲೆ ಕೆತ್ತುತ್ತಾರೆ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಸುಧೀರ್ ಅವ್ರನ್ನ ಏರ್ತಾನೆ ಇದ್ದಾನೆ. ಏಣಿನ ಯಾವತ್ತು ಬೀಳ್ತಾನೆ ಗೊತ್ತಿಲ್ಲ, ಬೀಳ್ತಾನೆ. ಅದು ಆಲ್ರೆಡಿ ಬಿದ್ದಿದ್ದಾನೆ, ಆದ್ರೂ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಗೊತ್ತಾಗುತ್ತೆ. ಮಿಡ್ ನೈಟ್ ಟಾಸ್ ನೋಡಿದಾಗ ಇದಾಗಿತ್ತು, ತುಂಬಾ ನಡೆದಿದೆ, ಇದು ಇಂಪಾರ್ಟೆಂಟ್ ಆಗಿತ್ತು. ಆದ ಕಾರಣ ಮಿಡ್ ನೈಟ್ ಅಲ್ಲಿ ಒಂದು ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.